ಉದ್ಘಾಟನೆ ಚಿತ್ರಿಸಿರ್ತಕ್ಕಂತಹ ಒಂದು ಲೋಗೋ. ಇದನ್ನು ಒಂದು ವಿಶೇಷವಾದ ಒಂದು ಇದರಲ್ಲಿ ನಮ್ಮ ಸಂಪ್ರದಾಯ, ಸಂಸ್ಕೃತಿ ಮತ್ತು ಶಿಕ್ಷಣದ ಕಡೆಗೆ ನಮ್ಮ ಸಮುದಾಯ ಹೋಗಬೇಕಾದ ಸಂದರ್ಭದಲ್ಲಿ ಸ್ಮರಿಸ್ತಾರೆ. ಈಗಾಗಲೇ ವಾಸಪ್ಪ ಅವರು ಹೇಳಿದ್ರು ಇದರ ಒಂದು ಈ ಸಭೆಯ ಪ್ರಸ್ತುತತೆ ಏನು ಅಂತೇಳಿ. ನಮ್ಮ ಇಡೀ ಸಮುದಾಯ ಒಂದು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ದೇವರ ಸಮುದಾಯ ಅಂತ ಹೇಳ್ತಕ್ಕಂಥದ್ದು ಇವತ್ತಿನ ನಮ್ಮ ಸವಾಲುಗಳು ಏನಿದ್ದಾವೆ ಮತ್ತು ಹೋಗಬೇಕಾದ ದಾರಿ ಏನಿದೆ, ಇದನ್ನು ನಾವು ಒಂದಷ್ಟು ಇದ್ರ ಬಗ್ಗೆ ಒಂದಷ್ಟು ಜನಕ್ಕೆ ಹಲವಾರು ಬೇರೆ ಬೇರೆ ಅಭಿಪ್ರಾಯಗಳು ಇರ್ಬೋದು ಮತ್ತು ಕೆಲವು ಗೊಂದಲಗಳು ಇರ್ಬೋದು. ಈಗ ಕಳೆದ ನಾವು ದೇವರ ಅನ್ನೋ ಒಂದು ಅಭಿಯಾನ ಆದ ನಂತರದಲ್ಲಿ ಒಂದು ಸಣ್ಣ ಒಂದು ಪಲ್ಲಟ ಆಗಿದೆ ನಮ್ಮ ಸಮುದಾಯದಲ್ಲಿ. ಇಡೀ ಸಮುದಾಯ ಅದನ್ನು ಬಹಳ ಪೂರ್ವಕವಾಗಿ ಏನು ಅದನ್ನು ತೊಡಕೊಂಡು ಕಳೆದ ಆ ಅಭಿಯಾನದ ಸಂದರ್ಭದಲ್ಲಿ. ಇಲ್ಲಿಂದ ಮುಂದೆ ಹೇಗೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಹಾಗಾಗಿ ಇದು ಒಂದು ದೊಡ್ಡ ಸಮಾರಂಭ ಮತ್ತೊಂದು ಅನ್ನೋದಕ್ಕಿಂತ ನಾವೆಲ್ಲರೂ ಕೂಡ ನಮ್ಮ ನಮ್ಮ ವಿಚಾರಗಳನ್ನು ಹಂಚಿಕೊಂಡು ಹೆಚ್ಚಿನ ಜನರು ಇಲ್ಲಿ ಕೆಲವರು ನಮಸ್ಕಾರ. ಬಹುಶಃ ಬಹಳ ದೊಡ್ಡ ಪದ ಚಿಂತಕ. ಬಹುಶಃ ಅಂಥ ಚಿಂತಕನೇ ಆಗಿತ್ತು. ಇವತ್ತು ತಕ್ಕಷ್ಟು ಮಟ್ಟಿಗೆ ಆ ನೆರಳು ಅಲ್ಲಲ್ಲಿ ಹರಿದಾಡ್ತಾ ಇದೆ. ಅದು ಒಂದು ಭಾಗ ಆಯಿತು. ಅದೇ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದಿಷ್ಟು ವಿದ್ಯಾವಂತ ವರ್ಗ ಹುಡುಕೊಳ್ತು. ಆ ವರ್ಗ ನಮ್ಮ ನಾಯಕತ್ವದ ಹಿಂದೆ ಹಿಂದೆ ಬೆಳೀತಾ ಬಂತು. ಕಾಗೋಡು ತಿಮ್ಮಪ್ಪ, ಬಂಗಾರಪ್ಪ, ಕೋಣನೂರು ಲಿಂಗಪ್ಪ ಜೊತೆಗೆ ಇವ್ರ ಜೊತೆಗೇನೆ ಆ ವಿದ್ಯಾವಂತ ವರ್ಗ ಪ್ಯಾಟೆ ಪಟ್ಟಣ ಒಂದು ಸೆಲ್ಫ್ ಐಡೆಂಟಿಫಿಕೇಶನ್ ಇಲ್ದಿರ್ತಕ್ಕಂಥ ಒಂದು ಸಮುದಾಯಕ್ಕೆ ಒಂದು ಐಡೆಂಟಿಫಿಕೇಶನ್ ಸಿಕ್ತು. ಇವರೆಲ್ಲ ಯಾರು ರಾಜಮಟ್ಟದಲ್ಲಿ ಅಂತ ಬಂದ ಇಡಿಗಳು ಅಂತೇಳಿ. ಪಟ್ಟಣಗಳಲ್ಲಿ ಇದ್ದವರಿಗೆ ಮಾತ್ರ ಈಡಿಗಳು ಅಂತ ಕರೆಯೋದು, ಹಳ್ಳಿಯಲ್ಲಿದ್ದವ್ರಲ್ಲ ಈಗಳು. ಇಲ್ಲಿಂದ ಹೋದರೆಲ್ಲ ನಿಮ್ಮ ತಮ್ಮ ಯಾವ ಜಾತಿ ಆಗಿದ್ರೆ ಈಡಿಗಳು, ನಿಮ್ಮಪ್ಪ ಯಾವ ಜಾತಿ ಆಗಿದ್ರೆ ಈಗ ಅಂತ ವೈಚಿತ್ರ್ಯ ಜಾತಿಗೆ ಇಷ್ಟೆಲ್ಲ ಹೆಸರುಗಳು ಹೇಗೆ ಅಂಟಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಮುಂದೆ ದಿನ ನಾವು ಅಮೇರಿಕ ಹೋದರೆ ಕ್ರಿಶ್ಚಿಯನ್ ಆಗ್ಬೋದೇನಾಗ್ತದೆ ಸಾಧ್ಯ. ಅಲ್ಲಿಯೂ ಎಣ್ಣ ಕುಡಿತಾರೆ, ಎಣ್ಣ ಮಾಡ್ತಾರೆ, ಎಣ್ಣವನ್ನು ಉತ್ಪಾದನೆ ಮಾಡ್ತಾರೆ. ಹಾಗಂತ ನಾವು ಕ್ರಿಶ್ಚಿಯನ್ರಾಗಲಿಕ್ಕೆ ಸಾಧ್ಯ ಅಲ್ಲ. ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳು. ಅದರ ಆಚೆ ಒಂದು ಜಾತಿ ಅಲ್ಲ, ಒಂದು ಪರಂಪರೆ, ಒಂದು ಸಂಸ್ಕೃತಿ. ಒಂದು ಊರಿನ ಜನರೆಲ್ಲ ಕಲಿತು ಒಂದು ಹಬ್ಬವನ್ನು ಮಾಡುವಾಗ, ಒಂದು ಮದುವೆಯನ್ನು ಮಾಡುವಾಗ, ಒಂದು ನಾಮಕರಣವನ್ನು ಮಾಡುವಾಗ ಅಥವಾ ಒಂದು ಸತ್ತವರ ತಿಥಿಗಳನ್ನು ಮಾಡುವಾಗ ಆ ಹೆಣವನ್ನು ಕೊಂಡೊಯ್ಯುವಾಗ ಕೂಡ ತನ್ನದೇ ಆಗಿರತಕ್ಕಂಥ ಒಂದು ಸಂಪ್ರದಾಯವನ್ನು, ಪರಂಪರೆಯನ್ನು ಅದು ಪಾಲಿಸ್ಕೊಳ್ತಾ ಬರ್ತಾ ಇತ್ತು. ಇವತ್ತಿಗೆ ನಾನು ಹೇಳ್ತಾ ಇಲ್ಲ, ಇತ್ತು. ನಾವೆಲ್ಲ ಈ ಪ್ಯಾಂಟು, ಈ ಗರಿ ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ ನಂತರ ಅವೆಲ್ಲ ಒಂದು ಸ್ವಲ್ಪ ದೂರಕ್ಕೆ ಸರಿತಾವೆ. ಯಾಕೆ ಇದು ಅನಾಗರಿಕ ಸಂಸ್ಕೃತಿ. ಇದು ನಾವು ಅನಿಸ್ಕೋಬಾರ್ದು, ಇದನ್ನು ನಾವು ಪಾಲನೆ ಮಾಡಬಾರ್ದು, ಈ ಭಾಷೆಯನ್ನು ನಾವು ಆಡಬಾರ್ದು, ಈ ಮಾತುಗಳನ್ನ ನಾವು ಕೇಳಬಾರ್ದು, ಈ ಅಡುಗೆನ ಉಣಬಾರ್ದು. ಈ ಥರದಲ್ಲೆಲ್ಲ ಒಂದು ನಾವೇ ವಿಧಿಸಿಕೊಂಡಿರ್ತಕ್ಕಂಥ, ಬದಲಾಯಿಸಿಕೊಂಡಿರ್ತಕ್ಕಂತಹ ಪರಿಕ್ರಮಗಳೊಳಗಡೆ ನಾವು ಸಾಕ್ತಾ ಬರ್ತೀವಿ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ವರ್ಷ ದಿಕ್ಸೂಚಿ ಅಂತ ಹೇಳಿದ ಈ ಸಮುದಾಯದ ದಿಕ್ಸೂಚಿ ಏನಾಗಬೇಕಿತ್ತು ಅನ್ನೋದು ನಾವು ನೀವು ಈಗ ತಿಳ್ಕೋಬೇಕಾಗ್ತದೆ. ಇದು ಈಗ ಇವತ್ತು ಬೆಳಗ್ಗೆ ನೋಡಿದೆ, ಯಾವ ಸಾವಯವ ಕೃಷಿ ಇದ್ರ ಬಗ್ಗೆ ಅವರೇಕಾಯಿ ಬೀಜ ಹಿತ್ತಲಲ್ಲಿ ಚಪ್ಪರವರೆ ಇರ್ತದಲ್ಲ, ಆ ಬೀಜವನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಭಾಳ